ಯಾಕೆ ಬರ್ಲಿಲ್ಲಕಿ ನನ್ನ ಮಗಳು? ಇಲ್ಲ ಸೊಕ್ಕಕ್ಕಿದೆ ಕರ್ದೆ ನಾನು ಒಟ್ಟ ಬರುವಳ್ಳ ನಾನಾರ ಏನ್ ಮಾಡ್ಲಿರಿ ಬಾ 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 ಅಂತ ಕರ್ದು ಸಾಕಾತಪ್ಪ. ಏನ ಆ ಹುಡುಗಿ ಒಂದು ಅದೇ ಹಿಡ್ದಿದ್ದೇ ಹಠ, ನಾನು ಹೊಡೆದಿದ್ದೇ ತಪ್ಪಾತ ನಂಗೆ ಮಾಡಕತ್ತಾಳ. ಅಲ್ರಿ ಹೊಡೆದ್ರಿ ಏನಾತ? ನಾ ಅವ್ರ ಅವು ಹೌದಾ ಅಲ್ಲ ಏನಾತ ಒಂದು ಹೊಡ್ತಾ ಹೊಡೆದ್ರ ಅಂತ ಇದನ್ನ ಕೇಳ್ತೇನೆ ನಾನು. ಅದಕ್ಕೆ ಅಷ್ಟೊಂದು ಬಬ್ಬಟ್ ಮಾಡ್ಬೇಕಾ? ನಿನಗ ಆಕಿಗೆ ನೀ ಆಕಿನ ಹೊಡೆದಿದ್ದಕ್ಕೆ ಸಿಟ್ಟು ಬಂದಿಲ್ಲ, ಎಲ್ಲಾರು ಇದ್ರಿಗೆ ಹೊಡೆದಿಲ್ಲ, ಅದು ಬೇಜಾರಾಗೈತೆ ಆಕಿಗೆ. ಏನ ಅಡಕಸ್ ಬಿ ಮಾತಾಡ್ದಂಗೆ ಮಾತಾಡಬೇಡ. ಎಲ್ಲಾರು ಇದ್ರಿಗೆ ಅನ್ನಕ್ಕೇನ್ರಿ, ಆಕಿ ಮಾಡಿದ್ದ ಹಂಗಿತ್ತು, ಅದಕ್ಕೆ ಏನ ಸಿಟ್ಟಿನೊಳಗೆ ಒಂದು ಹೊಡ್ತಾ ಹೊಡೆದೆ, ಇಲ್ಲ ಅಂತ ಹೇಳಂಗಿಲ್ಲ. ಆದ್ರೆ ಅದನ್ನ ಬೆಳೆಸ್ಕೊಂತೋದ್ರ ಉಪಯೋಗ ಐತೆನ? ನೀವೇ ಹೇಳ್ರಿ ನೋಡೋಣ. ಆದದ್ದಾತ ಇದನ್ನೇ ಬೆಳೆಸ್ಕೊಂತ ಹೋಗೋ ಬದ್ಲಿ ಬಾರವ ಮನೆಗೆ ಅಂತೇಳಿ ಅವ್ರ ಅಣ್ಣನ ಕರ್ದ, ನಾನು ಕರೆದೆ, ಇನ್ನೂ ಅದನ್ನ ಬೆಳೆಸ್ತಾಳಕ್ಕೆ. ಆಕಿಗೆ ಬರಾಕ್ ಮನಸ್ಸು ಐತಿ, ಆದ್ರೆ ಏನು ಗೊತ್ತನ, ನಾ ಬಂದ್ರೆ ಈಗ ಕಸ್ತೂರಿ ಮುಂದೆ ಅವಮಾನ ಆಕತಿ ಅಂತ ಆಕಿತಿಲಾಗ. ನೀ ಹೇಳ್ಬೇಕು ಬೇಡ್ಲೆ, ಏನು ಅವಮಾನ ಆಗೋದಿಲ್ಲ, ಬಾ ನಿನ್ನ ಮನಿ ಅದ ಅಂತೇಳಿ. ಯಪ್ಪ ಹೆಂಗೆ ಮಾತಾಡ್ತಿಪ್ಪ? ನಾ ಹೇಳಕ್ಕೇನೈತೆ ಆಕಿಗೆ ಗೊತ್ತಿಲ್ಲನ ಆಕಿ ಮನಿ ಅಂತೇಳಿ. ಆದರೂ ಅಂದೇನೊಂದು ಮಾತು, ಆಕೆ ಯಾಕೆ ಹಂಗೆ ತಿಳ್ಕೊತಾಳ, ಇಷ್ಟಕ್ಕೆ ಅವಮಾನ ಯಾಕಾಕತಿ, ಬಾ ನಾನು ಅವ್ವ ಬಂದಿಲ್ಲನ ಇಬ್ರು ಸುಮ್ಮನೆ ಯಾಕೆ ಇದನ್ನ ಬೆಳೆಸ್ಕೊಂತಕಿ ಬಾ ಅಂತೇಳಿ. ಏನಂದ್ಲು ಗೊತ್ತನಪ್ಪ ಆಕೆ ಅಂತಾಳ, ಕಸ್ತೂರಿನ ಕರ್ಕೊಂಡು ಹೋಗಿ ನಾವು ಆಕಿನ್ನ ಇನ್ನೊಮ್ಮೆ ಬಾ ಬಾ ಅಂತ ಚಾಲು ಉರ್ದು ಕರಿಬೇಕಂತ, ಅಂದ್ರೆ ಬರ್ತಾಳಂತ, ಇಲ್ಲಂದ್ರೆ ಇಲ್ಲಂತ. ಹಿಂಗಂದ್ರೆ ಏನು ಹೇಳ್ಬೇಕಪ್ಪ ಆಕಿಗೆ? ಕಸ್ತೂರಿನ ಕರ್ಕೊಂಡು ಹೋಗಿ ಕರಿ ಅಂತದ್ದು ಏನೈತಿ? ಅದಕ್ಕೆ ಭಾಳ ಸೊಕ್ಕ ಐತಿ ನಿಂದು. ಅದೇನಂತಾರ ದುರಹಂಕಾರಕ್ಕೆ ಉದಾಸೀನ ಮದ್ದು ಅಂತೇಳಿ ಬಿಟ್ಕೊಟ್ಟು ಬಂದ್ವಿ ಸುಮ್ಮನೆ ನಾನು ಅವ್ವ. ಇನ್ನೇನು ಮಾಡ್ಬೇಕು, ಕರ್ದು ಸಾಕಾಗಿ ನಾ ಅಂತೂ ಗಾಡಿ ಕಡೆ ಬಂದು ನಿಂತ್ಬಿಟ್ಟೆ. ಬಂದ್ರೆ ಬಾ ಬಿಟ್ರು ಬಿಡು, ಹೆಂಗೆ ಮಾಡ್ತೀವಿ ನೋಡಂತೇಳಿ. ಅಣ್ಣನ್ಲೇ ನೀನು ಅಣ್ಣನ್ಲೇ ನೀನು ಹೇಳ, ಅಲ್ಲೇ ಸ್ವಲ್ಪರ ನಿನಗೆ ತಂಗಿ ಬಗ್ಗೆ ಕಾಳಜಿ ನಿನಗೆ. ಹಿಂಗಾದ್ರೆ ಹೆಂಗ್ಲೇ ನಾವು ಬದುಕಿರತ್ಲೇ ಹಿಂಗೆ ಮಾಡಾಕತ್ತಿ ನೀನು, ನಾಳೆ ನಾವು ಸತ್ ಕಾಲಕ್ಕೆ ಹೆಂಗಪ್ಪ ಅಂತೇನು ನಾನು ಅತ್ತಾಗ. ಅಲ್ಲ ನನ್ನ ಮಗಳಿಗೆ ಹಂಗಾರೆ ನೀ ಬಂದ್ರೆ ಬಾ ಬಿಟ್ರು ಬಿಡು ಅಂತೇಳಿ ಬರೋಷ್ಟು ದೊಡ್ಡವಾಗಿಬಿಟ್ಟೆನ್ಲೇ ನೀನು. ಹಂಗಲ್ಲಪ್ಪ, ಕರೆದ್ರಾಕಿ ಅಲ್ಲಿ ಈಗ ತಡಿ ಹೊಟ್ಟಿರದಾಳ ಕಸ್ತೂರಿ, ಆಕೆ ಹೋಗಿ ಆಕಿ ಕಾಲು ಹಿಡಿಬೇಕನ? ಇಷ್ಟಕ್ಕೂ ಆಕಿ ಏನಾಗ್ಬೇಕು ಅತಿಗೆ ಮಲ್ಲನ, ಆಕಿ ಬಾ ಅಂತ ಕರಿಬೇಕನ? ಆಯ್ತು ತಗೋಪ್ಪ, ಫೋನ್ ನಂಬರ್ ಹಚ್ಚಿ ಕರಿತೀನಿ ಅಂತನೂ ಹೇಳಿದೆ. ಇಲ್ಲ ಮನೆಗೆ ಹೋಗ್ಬೇಕಂತ ಬೇಕಂತ ಮಾಡಕತ್ತಾಳಪ್ಪ ಆಕಿ. ಅರ್ಧ ನಿಂದೈತಲ್ಲ, ನೀ ಹಿಂಗೆ ಮಾಡೋದಕ್ಕಾಕಿ ಹಂಗೆ ಮಾಡಕತ್ತಿರೋದಪ್ಪ, ನಿಂಗೆ ಅರ್ಥ ಆಗೋಲ್ತದ. ಸುಮ್ಮನಿರಪ್ಪ ನೀನು, ಯಾಕೆ ಹಂಗೆ ಮಾಡ್ತಿ? ಬರ್ತಾಳೆ, ಎಲ್ಲಿ ಹೋಗುದಿಲ್ಲ ಏನು, ಆಕಿ ಹಂಗೆ ಮಾಡ್ತಾಳಷ್ಟೇ. ಅಣ್ಣನ್ಲೇ ಸುಳೆ ಮಗನ ನೀನು, ಅಣ್ಣನ್ಲೇ ನೀನು. ಹೆಂಡ್ತಿ ಮುಂದೆಗಳಂದ್ರೆ ನಿನಗೆ ಅರ್ಥ ಮಾಡ್ಕೋಬೇಕಲ್ಲಿ ನಾವು. ಹೆಂಡ್ತಿ ಸಲುವಾಗಿ ಹಡದ್ ತಂದೆ ತಾಯಿನ ಬಿಟ್ಕೊಟ್ಟು ಹೋದವ್ ನೀನು. ಮತ್ತು ನಿನಗೆ ಹೆಂಡ್ತಿನ ಮುಖ್ಯ, ನಿನಗೆ ಯಾ ತಂದೆ ಬೇಡ ತಾಯಿ ಬೇಡ, ಹೌದಿಲ್ಲ? ಚಲೋ ನಿಂಬೆ ಹಣ್ಣ ತಿಕ್ಕ್ಯಾರ ತಗೋ. ಮನೆ ಹೋಗಿದ್ದಿ ಮತ್ತೆ ಅಷ್ಟು ಅವ ಹೆಂಡ್ತಿಗೂ ಆಮೇಲೆ ಅನುಮಾನ ಪಟ್ಟು ಡಾಕ್ಟ್ರಿಗೆ ಹಿಂಗೆ ಹೇಳ್ಯಾರ ಅಂತೇಳಿ ಅವ ಅಷ್ಟು ಬೇಜಾರು ಮಾಡ್ಕೊಂಡ್ರೆ ಅವನು ಕರ್ಕೊಂಡು ದವಾಖಾನಿಗೆ ಹೋಗಿ ಪರೀಕ್ಷೆ ಮಾಡಿಸಿ, ಅಯ್ಯೋ ಯೋ 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 ಏನು ಒಂದು ನಮನಿ. ನಿನ್ನ ತಮ್ಮ ನಿನ್ನ ಮನೆಯವ್ರಿಗೆ ಏನೋ ಆಗೈತೆ ಅನ್ನಂಗೆ ಮಾಡಿದಿ, ಅವಾಗ ನಡೀತಾನ ಹೆಂಡತಿ ಕಡೆ ಬಳಗಲ್ಲ. ಅದಕ್ಕೆ ಈಗ ತಂಗಿ ಬಂದ್ರೇನ ಬಿಟ್ರೇನ, ಅದಲ್ಲ ರೀ ಬಿಡ್ರಿ. ಅವ್ ಹಂಗೆ ಅನ್ಕೊಂಡಿಲ್ಲ, ಯಾಕಂಗೆ ಮಾತಾಡ್ತೀರಿ? ಆಕಿನೂ ಒಂಥರನ ಮಾತಾಡ್ತಾಳ, ನೀವು ಒಂಥರನ ಮಾತಾಡ್ತೀರಿ. ಅಲ್ಲಿ ಮಾಟ ಹೋಗ್ಯಾನ ಸಣ್ಣ ಹುಡ್ರಂಗೆ ಕರಿಯಾಕ, ಮತ್ತೇನ ತೀರ ಇಷ್ಟಕ್ಕೂ ನಾ ಅಲ್ಲನ್ರಿ ಹೊಡೆದೈಕೆ ಒಂದು ಮಾತು ಹೊಡೆದಿದ್ ನಾನ್ರಿ. ಅದನ್ನ ಅಷ್ಟು ಬೆಳೆಸೋ ಕೆಲಸ ಏನೈತಿ? ನೀ ಮಾತಾಡ ಎಲ್ಲ ನಿನ್ನರಿಂತ್ರನ ಅರ್ಧ ಆಗ್ಯದ. ಏನು ಅನ್ಬಾರ್ದು ಅಂದಿದ್ಲಕ್ಕೆ ಆ ನಮ್ಮನಿಕಿನ ಹೊಡಿ ಕೆಲಸ ಏನಿತ್ತು ನಿನಗೆ? ನನ್ನ ಮಗಳು ಮನೆಗೆ ಬರ್ಬೇಕಷ್ಟೇ, ಅದೇನು ಮಾಡ್ತೀರಿ ನಂಗೆ ಗೊತ್ತಿಲ್ಲ. ನನ್ನ ಕಂದ ಪಾಪ ಬೇಜಾರು ಮಾಡ್ಕೊಂಡು ಹೋಗೈತದ, ಎಷ್ಟು ನೋವು ಆತ್ ಗೊತ್ತ ನನಗೆ. ಯಾರ್ಯಾರೋ ನಾ ಮಾಡಿಟ್ಟು ಆಸ್ತಿ ತಿನ್ನಾಕತ್ತಾರ, ನನ್ನ ಮಗಳು ಮನೆಗೆ ಬರ್ಲಂಗಿದ್ರೆ ಸುಮ್ಮನೆ ಇರ್ತೇನೆ ನಾನು. ಯಪ್ಪ ಏನಪ್ಪ ನಿನ್ನ ಮಾತಿನ ಅರ್ಥ? ಅಲ್ಲಿ ಯಾರು ತಿನ್ನಾಕತ್ತಾರಪ್ಪ ಹಂಗಾರ? ಅಲ್ಲ ನಾವು ನಿನ್ನ ಆಸ್ತಿ ತಿನ್ನತ್ತೀವಿ ಅಂತ ಏನಾರ ಹಂಗೆ ಇದು ಮಾಡಿದ್ದೇನಪ್ಪ ನೀನು? ಏನಪ್ಪ ಯಾಕೋ ಒಂಥರನ ಮಾತಾಡತ್ತಿ ನೋಡಪ್ಪ. ನಿನಗಂದಿಲ್ಲ ಸುಳೆ ಮಗನ, ನಿಂಗೆ ಅಂದಿಲ್ಲ, ಎದಕ್ಕೆ ಅದನ್ನ ಬೆಳೆಸ್ಕೊಂತಕ್ಕಿ. ಆದ್ರೆ ನಾ ಹೇಳೋದು ಅಂದ್ರೆ ನಿಮ್ಮ ತಂಗಿನ ನೀನು ನಿನ್ನ ಹೆಂಡತಿ ಹೋಗಿ ಕರ್ಕೊಂಬರ್ರಿ ಅಲ್ಲ, ಆಗೋದೇನೈತಿ? ಗಂಡನ ಮನೆಗೆ ಏನೋ ಒಂದು ಅಕ್ಕಿಗೂ ಅಸಹ್ಯ ಆಕತಿ. ಈಗ ನಾನು ಕರೆದು ಗುಟ್ಲೆ ಹೋದೆ ಅಂದ್ರೆ ಅಂತ ಅಕ್ಕಿಗೆ ಮನಸ್ಸಿಗೆ ಒಂಥರ. ಕಸ್ತೂರಿ ಹೋಗಿ ಬಾರ್ವ, ಹೋಗಿ ನಿಮ್ಮ ಅಂಟಿ ಕರೆದು ಬಾ. ಏನು? ಹ್ಞೂ ರೀ ಮಾವರ, ಕರೆದು ಬರ್ತೀನಿ. ಯಪ್ಪ ನನ್ನ ಹೆಂಡ್ತಿನ ನಾ ತಲೆ ತಗ್ಸಕ್ ಬಿಡುವುದಿಲ್ಲ. ಏನು ತಪ್ಪು ಮಾಡ್ಯಾಳಪ್ಪ ಆಕಿ? ಆಕೇನು ಹೊಡಿ ಅಂದಿದ್ಲ ಬಡಿ ಅಂದಿದ್ಲ? ಈ ಜಗಳದಾಗ ಆಕಿ ಇಲ್ಲೇ ಇಲ್ಲ. ಆಕಿನ ಯಾಕೆ ನಡು ಕೇಳಿಬೇಕು? ಹೊಟ್ಟಿಲಿದ್ದ ಹೆಣ್ಮಗಳನ್ನ ಮನೆಗೆ ಕರೆದು ತಂಗಿ ಅದಕ್ಕೀಕಿ ನನಗೆ ಊಟ ಮಾಡಿಸಿ ಹೊಡ್ತುಂಬ ಸೀರೆ ಕೊಟ್ಟು ಅರ್ಶಿನ ಕುಂಕುಮ ಹಚ್ಚಿ ಕಳಿಸ್ತಾರ, ಗೊತ್ತೈತೆ ನಿನಗೆ? ಅದನ್ನು ಬಿಟ್ಟಪ್ಪ ಈಗ ಹೋಗಿ ಆಕಿನ ಕರಿಬೇಕಂದ್ರೆ ಹೋಗ್ಯಾಳಪ್ಪ ಶಟ್ಕೊಂಡು ಬರ್ತಾಳ ಬಿಡು. ನೋಡಪ್ಪ ನೀ ಸುಮ್ಮನೆ ಇಲ್ಲದ ಬೇಟ ಹಚ್ಚಾಕೋಬೇಡ. ನಾನು ಹೆಂಡ್ತಿ ನಾ ಕಳ್ಸೋದಿಲ್ಲಪ್ಪ, ಕಳ್ಸೋದಿಲ್ಲ ಅಂದ್ರೆ ಕಳ್ಸೋದಿಲ್ಲ. ಎಲ್ಲ ಮಗನ ಎಷ್ಟು ದೊಡ್ಡವಾಗಿಲ್ಲ ನೀನು ಹೆಂಡ್ತಿ ಸಲುವಾಗಿ. ಮಾವರ ಇರ್ಲಿ ಬಿಡ್ರಿ, ನಾವು ಹೋಗಿ ಬರ್ತೇವೆ ರೀ. ಬರ್ರಿ ಹೋಗಿ ಬರ್ರಿ. ಯಪ್ಪ ಆದಿದ್ದಾತ, ಹೋಗಿ ಕರ್ಕೊಂಬಂದ್ಬಿಡಪ್ಪ. ಹೋಲೆತ್ತಾಗ ಏನು ಮಾಡೋಕ್ಕಾಗಿಲ್ಲ. ಮಂಡ್ರ ಪಿಚಾಚಿಗಳಿದ್ದಂಗೆ ಇವು. ಕರ್ಕೊಂಬರಪ್ಪ. ಏನು ಮಾಡ್ರ ಪಿಚಾಚಿ? ನಿನ್ನ ಸೊಸಿ ಫೋನ್ ಮಾಡಿ ತವ್ರ ಮನ್ಯಾಗ ಅಣ್ಣನ ಹೆಂಡತಿ ಬಂದ್ಲಾ ಬಿಟ್ಲಾ ಪ್ರತಿಯೊಂದನ್ನು ವಿಚಾರಿಸ್ತಾಳ. ಯಾಕೆ
ಇಲ್ಲಿ ಗಂಡನ ಮನೆಗೆ ಏನಾಯ್ತು ಏನು ಹೋತು ಇವ್ರು ಆಂಟಿಯರ್ ಕರ್ಕೊಂಬರ್ಬೇಕು ಬಿಡ್ಬೇಕು ಇದ್ರ ವಿಚಾರ ಇಲ್ಲನ? ಬಾಯಿ ಮುಚ್ಕೊಂಡಿರಿ ನೀ ಇಲ್ಲೋಡ ಹಿಂಗೆ ಸುಲೂಜು ಬಿಟ್ಟು ನಾವಿದ್ದಾಗ ಹಿಂಗೈತಿ ಇವ್ರಿಬ್ರದು. ನಾವು ಸತ್ತ ಕಾಲಕ್ಕೆ ನನ್ನ ಮಗಳು ಈ ಮನೆ ಹೊಚ್ಚಲ ಮೆಟ್ಟೋದು ಕಷ್ಟ ಆಕತಿ, ವಿಚಾರ ಮಾಡಿ ನೀನು. ಏನು ಸುಮ್ಮನೆ ಇರೋ ಬಾಯಿ ಮುಚ್ಕೊಂಡು ಸರಳ ಬಿಡೋದು ಬಿಟ್ಟು ನಾಳೆ ಹೋಗಿ ಕರ್ಕೊಂಬರ್ರಿ. ಯವ್ವ ಅಪ್ಪಗ ಆಕಿ ಮಗಳು ಮಾಡಿದ ತಪ್ಪು ಒಟ್ಟ ಅರ್ಥನ ಆಗೋಲ್ತು ನೋಡಿವ. ಅಲ್ಲ ತಪ್ಪು ಹಾಕಿದೈತಿ, ಆಕಿ ನಾಟಕ ಮಾಡ್ಕೊಂಡು ಅಲ್ಲಿ ಕುಂತಾಳ ಬೇಕಂತೇಳಿ. ಅಪ್ಪ ಯಾಕೆ ಹಿಂಗೆ ಮಾಡ್ತಾರ ಏನಪ್ಪ, ಏನೋ ಒಟ್ಟು ಒಂಥರ ಬೇಜಾರು ನೋಡಪ್ಪ ಯವ್ವ. ಹಿಂಗ ಉರ್ದೇನು ನೋಡಪ್ಪ ಇವ್ರ ಕೈಯಾಗ, ನಾ ಹಿಂಗ ಉರ್ದೇನಿ. ಏನು ಮಾಡೋಕ್ಕಾಗಲ್ಲ, ಹೋಲ್ ಬಿಡಪ್ಪ ಹೋಲತ್ತ. ಮನೆ ಮಗಳು ಈಗ ತೊಗೊಂತಲ್ಲಿದ್ಲ ಅಂದ್ರೆ ನಮಗೂ ಆಶ್ರಯ ಇರ್ತದೆ. ಕರ್ಕೊಂಬಂದ್ಬಿಡು ಹೋಲತ್ತಾಗ ಆಗಿದ್ದಲ್ಲಿ. ನಾಳೆ ಕೂಸು ಹುಟ್ಟಿಂದಾದರೂ ಎಲ್ಲದಕ್ಕೂ ಸ್ವಾದ್ರತ್ತಿನ ಬೇಕು. ಯಾಕಂದ್ರೆ ಸ್ವಾದ್ರತ್ತಿಲ್ದ ಏನು ನಡೆಯಂಗಿಲ್ಲಪ್ಪ. ಹೆಣ್ಣು ಹುಟ್ಟಿದ್ರು ಬೇಕು, ಗಂಡು ಹುಟ್ಟಿದ್ರು ಬೇಕು. ಹೋಗಪ್ಪ, ಈ ಜಗಳ ಮುಂದುವರ್ಸ ಬದ್ಲಿ ಕರ್ಕೊಂಬಂದ್ಬಿಡು ಹೋಲತ್ತಾಗ. ಇವ್ರು ಬಾಡೆ ಎಲ್ಲಗಳ ನಿಮ್ಮವ್ವ ಚಿನ್ನಿ ಎಣ್ಣೆ ತರಕ್ ಹೋಗ್ಯಾಳ. ಪಾಳೆ ಭಾಳ ಜೋರ ಇತ್ತು, ಬರೋದು ಹೊತ್ತಕತೆ ಏನ. ಹೋಲ್ ಬಿಡಪ್ಪ. ಏಪ್ಪ ಬಾರಪ್ಪ ಇಲ್ಲೇ. ಏನಿಲ್ಲ ಮಮ್ಮಗನ, ಒಂದಿಟ್ಟು ಹಿಡೀಲಿ. ಇದು ₹1 ತಗೋ, ನಂಗೆ ಒಟ್ಟು ನಸಿ ಪುಡಿ ತಂದು ಕೊಡಪ್ಪ ಮುಗ್ಗೇರ್ಸಕ. ನಸಿ ಪುಡಿನ ನಾನು ಜೋಳ ಕಾಯ್ಬೇಕು. ಇಲ್ಲೇ ನಿಂತಿರ್ತೇನೆ ಹೋಗ ಹುಡುಗ. ನಾನು ವಯಸ್ಸದಕ್ಕೆಪ್ಪ ಎಲ್ಲಿ ಹೋಗ್ಲಿ ಅಲ್ಲಿ ಮಠ ಓಡ್ಕೊಂತ ಅಂಗಡಿಗೆ. ಅದಕ್ಕೆ ನೀವು ಹೋಗಿ ತಂದು ಕೊಡು, ನಾವು ಒಟ್ಟ ಮುಟ್ಟುದಿಲ್ಲ. ಇದು ಯಾವ ಆಕಳನೂ ಬರಾಕ್ ಬಿಡುದಿಲ್ಲ. ನೀವು ಹೋಗು. ಅಯ್ಯಯ್ಯ ಹುಡುಗ ಹಂಗ ಹೊಂಟಿ, ಅಲ್ಲೇ ರೊಕ್ಕ ಇಡಿ ತೊಯ್ಡಿ. ಆಹಾ ಜೋಳನ ಎಣಿಗ್ಯಾರ ಜೋಳ ಇರ್ಬೇಕು ಇವು. ಎಂಥ ಚಲೋ ಅದಾವ ಅಗದಿ. ತಡಿ ಮಾಡ್ತೀನಿ. 1-2 ಕಾಲ್ಪೋದಷ್ಟು ತೊಗೊಂಡು ಹೋದ್ನಿ ಅಂದ್ರೆ ಮತ್ತೊಂದು 15 ದಿನ ಚಿಂತಿರಂಗಿಲ್ಲ, ಆರಾಮಕತಿ. ಮತ್ತೆ ಸಮ ಮಾಡೇನಿ ಗೊತ್ತಾಗುದಿಲ್ಲ. ನಮ್ಮಪ್ಪ ಶಾಣೆಪ್ಪ. ಆಯ್ತು ನೀ ಕುಂದ್ರ ಹಂಗಾರ ನಾ ಹೋಲೆ ಅಪ್ಪ ಕೆಲ್ಸದವ್. ನಮ್ಮ ಯಾವಾಗ ಬರ್ತಾಳೆ ಏನ, ನನಗರ ಬ್ಯಾಸರ ಆಗಕತ್ತೈತಿ. ಛೋಟ ರಾಣೆ ಎಲ್ಲಿ ಹೊಂಟ್ರಿ? ಲೇ ಬಸ್ಯಾ ಏನ್ ಲೇ ಮನಿ ಬಕ್ಕಲ ಸುಮ್ ಕೂತ್ಬಿಟ್ಟಿಯಲ್ಲ. ನಾವೆಲ್ಲರೂ ಹುಂಚಿಕಾಯಿ ಹರ್ಸಕೊಂಡೇವಿ. ಹುಂಚಿಕಾಯಿ ಆಮೇಲೆ ಮಾವಿನಕಾಯಿ ಆಗ್ಯಾವಲ್ಲ, ಈಗ ಪೂರ ಮಾವಿನಕಾಯಿ ಹರ್ಕೊಂಡೇವಿ. ಇದು ಗಿಡ ಹತ್ತಿ ಆಮೇಲೆ ನೀರ್ಲಣ್ಣ ಆಗ್ಯಾವ. ಆಮೇಲೆ ಏನ ಅದಕ್ಕೆ ಅವೆಲ್ಲ ತಗೊಂಡು ಹರ್ಕೊಂಡು ಹೊಳೆ ಬರೋ ಮುಂದಾಗ ಆ ಭೀಮನ ಅಂಗಡಿ ಬಾಜುಕ ಆಶ್ರಮ ನಿಂತಿರ್ತಾನಲ್ಲ, ಆಶ್ರಮ ತಿನ್ಕೊಂತ ಬರ್ತೇವಿ. ನಾನು ಇವ ಬಸ್ಯ ಕಳಿಮನಿ ಇವ ಅಂದಿ ಬಸ್ಯ ಆಮೇಲೆ ಗುಡಪ್ಪನಾರ ಈರ ಎಲ್ಲಾರು ಪಡ್ತೆ ಎಲ್ಲಾರು ಹೊಂಟೇವಿ. ಬರ್ತೀನಿ ಒಳ್ಳೆ ನೀನು? ಎಲ್ಲರೂ ಹೊಂಟಿರ? ನಾನು ಬರ್ತೇನ್ಲೆ ತಡ್ಲೆ. ನಮ್ಮ ಚಿಮ್ನೆಣ್ಣೆ ತರಕ್ ಹೋಗ್ಯಾಳ. ಆಕಿ ಬಂದ್ಲಂದ್ರೆ ಈ ಜಾಳ ಎಲ್ಲ ಆಕಿಗೆ ಹೇಳಿ ನೋಡ್ಕೊಳಕ ನಾ ಬರ್ತೇನಂತ ತಡ್ಲೆ. ಒಲ್ಲೆಪ್ಪ ನಾ ಹೊತ್ತಕತ್ತಿ. ನಮ್ಮಪ್ಪ 6-7 ಗಂಟೆ ಒಳಗೆ ಬರ್ಲಿ ಮನಿಗೆ, ಕತ್ಲಾಗ್ಬಿಟ್ಟು ಹೊಲ್ದಾಗ ಆಡ್ಬೇಡ್ರಿ ಅಂತ ಹೇಳ್ಯಾರ. ನಮ್ಮವನು ಹೇಳ್ಯಾಳ ಹೊಲ್ದಾಗ ದೇವ್ರು ಇರ್ತಾವಂತ, ಅಟತ್ ಮ್ಯಾಗ ಕತ್ತಲ್ ಮ್ಯಾಗ ಇರಬಾರ್ದಲ್ಲೇ ದೌಡ್ ಬರ್ರಿ ಅಂತ ಹೇಳ್ಕಶಾಳ. ಈಗ ನೀನು ಕುಟಿ ಇಲ್ಲಿ ಕೂತಿರೋದು ನಮ್ಗೆ ಗೊತ್ತಾಕತ್ತೆ. ಎಲ್ಲಾರು ಹೋಗ್ಯಾರ್ಲಪ್ಪ, ನಾವು ಅಲ್ಲಿ ಹೋಗಿ. ಅಷ್ಟ ಅಲ್ಲ, ನಾವು ರೊಟ್ಟಿ ಕಟ್ಕೊಂಡೇವಿ ಹೊಲ್ದಾಗ ತಿನ್ನಕಂತೇಳಿ. ನಾನು 2 ರೊಟ್ಟಿ, ನನಗೆ ಆಮೇಲೆ ಬಿರಂಜಿ ಅನ್ನ. ಅಲ್ಲೇ ಹೊಲ್ದಾಗ ಎಳೆ ಸೊಂತಿಕಾಯಿ ಮೂಲಂಗಿ ಹರ್ಕೊಂಡು ಅಲ್ಲೇ ಸಪ್ಪನ್ಯಾಗ ಹುಂಚಿ ಗಿಡ ಬುಡದಾಗ ಕುತ್ಕೊಂಡು ಮಸ್ತ್ ತಿಂತೇವಿ. ಮಾವಿನಕಾಯಿ ಹರಿದಿರ್ತೇವೆ, ಕಡ್ಕೊಳಕಿರ್ತೈತಿ. ಎಲ್ಲಾರು ಊಟ ಕಟ್ಕೊಂಬ ಅಂತ ಹೇಳಿವಿ. ಹೊಲ್ದಾಗ ಹೋಗಿ ಮಸ್ತ್ ಉಣ್ಣಾಕತ್ರ. ಅದ್ರ ಅವ್ನು ಏನ್ ಹೇಳಿರಿ ಅದ್ರ ರುಚಿ. 1 ರೊಟ್ಟಿ ತಿನ್ನೋ 4 ರೊಟ್ಟಿ ತಿಂತಾನ್ಲೆ ಹೊಲ್ದಾಗ ಹುಂಚಿ ಗಿಡ ಬುಡದಾಗ ಕುಂತೆ, ಮಾವಿನ ಗಿಡದ ಬುಡದಾಗ ಕುಂತೆ ಗೊತ್ತನ. ಆಮೇಲೆ ಎಲ್ಲರೂ ಚಾನಲ್ ಚಾಲು ಮಾಡಕತ್ತಾರ ಇವತ್ತ. ಬೋರ್ ಚಾಲು ಮಾಡಿ ಹೊಲ್ದಾಗ ಮಸ್ತ್ ನೀರಾಗ ಗಿಚ್ಚಾಡ್ತೇವೆ ನಾವು, ಗಿಚ್ಚಿಗಿರಿಲಿ ಗೊತ್ತನ. ತಡ್ಲೆ ನಾನು ಬರ್ತೇನೆ, ನೀವೆಲ್ಲರೂ ನಂಗೆ ಬ್ಯಾಸರಕತ್ತಿ. ತಡ್ಲೆ ನಮ್ಮ ಬರೋ ಹೊತ್ತಾತ. ಏಮ್ಮ ಬಡ್ಸಿ ಮಗನ ಬರ್ತಿಲ್ಲ ಬಾವಲ್ಲಿಲ್ಲಪ್ಪ ನೀನ ತಗ. ನಾವು ಕರೆಯಾಕ ಬಂದ್ರೆ ನಿನ್ನೊಂದು ತಗರಾಡಿ. ನಾವಿಲ್ಲ ಹೋಗೋರು ನೋಡಪ್ಪ, ನೀ ಏನ್ರ ಮಾಡ್ಕೊ. ನಿಮ್ಮ ಅವ್ವ ಏನು ಇಟ್ಟತ್ತಿಗೆ ಬರ್ತಾನೆ ಅಂತ ಹೇಳಲ್ಲ. ಅಲ್ಲಿ ಸೀಮೆಣ್ಣೆ ತರಕ್ ಹೋದಲ್ಲಿ ಎಷ್ಟು ತಕತೆ ಏನು, ಆ ಚಿಮ್ನೆಣ್ಣೆ ದೌಡರ ಕೊಡೋದಿಲ್ಲ ಏನಿಲ್ಲ ತಗ. ಏನ್ರ ಮಾಡ್ಕೊಡ್ಲೆಪ್ಪ ತಗ. ಅದು ಮಾತಾಡ್ಕೊಂತ ನಿಂತ್ರಂದ್ರೆ ಅವ್ರಿಗೆ ಮ್ಯಾಚ್ ಸಿಕ್ಕರು ಮಾರು ಹೊಲ ಸಿಕ್ಕಂಗ. ಏನ್ರ ಮಾಡ್ಕೊಡ್ಲೆಪ್ಪ, ಏನ್ ನಡ್ಲೆ ಹೋಗುನು. ತಡ್ಲೆ ನಾನು ಬನ್ನಿ. ಎಷ್ಟು ಚಂದ ಆಡಕೊಂಟಾರೆ ಎಲ್ಲರೂ. ನಮ್ಮವ್ವ ಇವತ್ತ ಅಲ್ಲೋಗ್ಯಾಳ. ಮಾಡ್ಲಿ ನಾನು ಆಡಕ್ ಹೋಗ್ಬಿಡ್ಲೇನ. ನಮ್ಮವ್ವ ಒಂದು ಕೆರ್ಲೆ ಹೊಡಿತಾಳ ನನ್ನ. ಹಿಂಗ್ ಮಾಡ್ತೀನಿ ತಡಿ, ದನ ಒಳಗೆ ಬರ್ಲಾರ್ದಂಗ ಒಂದು ಏನಾರ ಹಾಕಿ ಹೋಗ್ತೇನೆ. ಸ್ವಲ್ಪ ಸಮಯದ ನಂತರ ಅಯ್ಯೋ ದೇವ್ರೇ, ಯೋ ಇದ್ರ ಮಕ್ಕ ಮಣ್ಣಾಲಿ ಊರ್ ಭಡೆ ಎಲ್ಲಿ ಹೋದ್ ನೀವು? ಏ ಭಡೆ ಎಲ್ಲಿ ಹೋದಿಲ್ಲ? ಊರ್ ನನ್ನ ಹಾಟ್ಯಾ ಬಾಲ ಮಾಡ್ತಾನೆ, ನೀನು ಕೆರ ತಗೊಂಡು ಹೊಡಿತೇನೆ ನೀನು. ಹಂಗಲ್ಲ ತಿನ್ನಕ್ ಕೂಳ್ ಕೇಳ್ತೇನೆ ರೊಟ್ಟಿ. ಜ್ವಾಳ ಕಾಯ್ಕೊಂತ ಕುಂದ್ರ ಊರ್ ಹಲ್ಕಟ ಬಾಡೆ ಅಂತ ಹೇಳೇನಿ. ಎಲ್ಲಿ ಗಣ ತಿರ್ಗಾ ತಿಪ್ಪಿ ಅಂತ ತಿರ್ಗಾಕ್ ಹೋಗಿದ್ದಾನ ನೋಡಿವ. ಇವನು ಮಾಡ್ತಾನೆ ತಡಿ, ಇವನು ಕೆರ್ಲೆ ಹೊಡಿತೇನೆ ತಡಿ ಇವನು. ಅಲ್ಲ ದನ ಬಂದು ಇಲ್ಲಿ ನಿಂತತಿ,
ಯಾರ ಜೋಳ ತುಂಬಿ ಕೈಯಾಡ್ಸ್ದಂಗೆ ಆಗೈತಲ್ಲ. ಯಾವ್ಯಾರ ಜೋಳ ಗಿಳ ತಗೊಂಡು ಹೋದ್ಲ ಏನ್ ಮಾಡಿದ್ಲಪ್ಪ. ಅರೆ ಗಿರ್ಜಂದು ಅಕ್ಕ ಏನಾತು? ಯಾವ್ಯಾಕೆ ಜೋಳ ತಗೊಂಡು ಹೋಗ್ಯಾಳ? ಅರ್ಧ ದನ ಬಂದ್ ತಿಂದತಿ. ಹಿಂಗಾದ್ರೆ ಮಂತ್ಯಾನ್ ಹೆಂಗ್ ನಡೆಸ್ಬೇಕು ನಾನು? ನಮ್ಮ ಹಲಕಟ್ಟ ಬಾಡೆ ಎಲ್ಲಿ ಹೋಗಿದ್ದ ನೀವ? ಬಂದೆ ಬಾರ ನನ್ನ ಹಾಟೆ ಬಾಯ್ಲೆ. ಹೊಲಕಟ್ಟ ಬಾಡೆ ನಿನಗೆ ಹೇಳಿದ್ದಿಲ್ಲ ಜೋಳ ಕಾಯ್ಕೊಂತ ಇಲ್ಲೇ ಇರಂತೇಳಿ. ಊರ್ ಭಾಡೆ ಕಂಡಾಬಿಟ್ಟಿ ತುಟ್ಟದ ಮೊದ್ಲ ಜೋಳ, ಅದ್ರಾಗ ಕಾಯಕ್ಕಿಟ್ಟಿ ಜೋಳನ ಊರ್ ಭಾಡೆ ಬಿಟ್ಬಿಟ್ಟು ಹೋಗ್ತೇನೆ. ರೊಟ್ಟಿ ಹಂಗ ಬರ್ತತೇನ ತಿನ್ನಾಕ? ಎಲ್ಲೆಲ್ಲ ಹಾಳಾಗೋಗಿದ್ದೆ? ಜೋಳ ಯಾರ ತುಂಬ್ಕೊಂಡು ಹೋದಂಗ ಕಾಣ್ತತಿ. ಶಿವಂ ಬಂದಿದ್ಲ, ಇಲ್ಲ ಕುಂತಿದ್ದೆ, ನಂಗೆ ಮೆಸಿ ಪುಡಿ ತಂದ್ಕೊಡ ಅಂದ್ಲ, ತಂದ್ಕೊಟ್ಟೆ ಅಷ್ಟ. ಅರೆ ಕ್ಯಾ ಶಿವಂದು ಅಮ್ಮಂದು ಬಂದಿದ್ರು? ಅರೆ ಗಿರ್ಜಂದು ಅಕ್ಕ ಇಲ್ಲಿ ಕುಚ್ ಗಡ್ಬಡ್ ಹೇಗಿದೆ, ಕುಚ್ ಹೋತಾ ಹೈ. ಶಿವಂದು ಅಮ್ಮಂದು ಇದಾರಿಯಲ್ಲ, ಅರೆ ಸರ್ಗಲ್ಲಿ ಇಷ್ಟು ಜೋಳದು ಮುಚ್ಕೊಂಡು ಹೋಗ್ತಾ ಇದ್ರು. ಅರೆ ಅವ್ರದುಗೆ ಇರ್ಬೇಕು ಅಂತ ನಮ್ದುಗೆ ಕೇಳಕ್ಕೆ ಹೋಗ್ಲಿಲ್ಲ. ಅರೆ ನೋಡಿದ್ರೆ ಈಗ ಇಲ್ಲಿ ಬಂದಿದ್ರು ಅಂತಾರೆ ನಿಮ್ದು ಮಗ. ಅರೆ ನಿಮ್ದು ಜೋಳದು ಇರ್ಬೇಕು. ಎಲೆ ಎಣ್ಗ್ಯಾರ್ದು ಜೋಳದು ಇದೆ, ಅದೇ ಅವ್ರದು. ಇದೇ ಜೋಳ, ಪಕ್ಕ ಇದೇ ಜೋಳ. ಹಾಲಕಟ್ಟ ಬೆಂಡ್ಲಿ ಆಕೆ ಅಮ್ಮ ಅದಾಳಲ್ಲಕ್ಕೆ ಹಿಂಗ ಕಳತನ ಮಾಡಿ ಮನಿ ಕಟ್ಟಿಸ್ತಾಳ ಮತ್ತಕ್ಕೆ. ಅಲ್ಲ ನನ್ನ ಮಗನ ಕಳಿಸಿ ಜೋಳ ತುಂಬ್ಕೊಂಡೋಗ್ಯಾಳನ. ಹಾಲಕಟ್ಟ ಬಾಡೆ ನಿನಗೆ ಎಷ್ಟು ಹೇಳಿದ್ದೆ ನಾನು, ಮತ್ತೇನು ಬಗ್ಗಕ್ಕೆ ಹೋಗಿದ್ದೆ. ನಮ್ಮವು ಬೇಡ ಅಂತಾಳ ಅಂತ ಹೇಳಕ್ ಬರ್ತತಿಲ್ಲ. ಇಷ್ಟಕ್ಕೂ ತನ್ನ ಮೊಮ್ಮಗನ ಇಟ್ಕೊಂಡು ನನ್ನ ಮಗನ ಯಾಕೆ ಕಳಿಸಿಲಿಕ್ಕೆ ಇದ ಉದ್ದೇಶಕ್ಕೆ ಕಳ್ಸಾಳ. ಇಲ್ಲ ಅಂತೇಳಿ ಊರ್ ಬೆಂಡ್ಲಿ ಎಲ್ಲೆಲ್ಲಿ ಇವರ ಬಂದು ಜೋಡಕವಲ್ಲ ಇವ. ನಮ್ಮ ಪಾಡಿಗೆ ನಾವು ಇದ್ದೇ ಒಂದ್ರೆ ಇರಾಕ್ ಬಿಡೋದಿಲ್ಲ. ಮಾರಿ ಮಣ್ಣಾಲೆತ್ತಾನ ಮಾಡ್ತಾನೆ ತಡಿ ಆ ಮುದುಕಿಗೆ. ಯಾರೇ ಕದಿರವ ಬಿಡಾಡ್ಯಾರು? ಯಾರೇ ಕದಿರಿ? ಒಂದ್ ಈಟ್ರ ನಯ ನಾಜುಕೈತೆ ನಿಮ್ಮಲ್ಲಿ ಹಡಿಬಿಟ್ಟಾರು. ಬೇಸದಿರ ನೀವು ಮಕ್ಕಳು ಅತ್ತ ಕಳಿಸಿ ಕಳತನ ಮಾಡಾಕ. ಯಾವ್ಯಾಕೆ ಊರ್ ಬಿಡಾಡಿ ಜೋಳ ಕದ್ಕೊಂಡು ಯಾಳ್ ನೋಡು. ಅರೆ ನಿಮ್ದು ಇಲ್ಲಿ ಬೈದ್ರೆ ಅವ್ರದಿಗೆ ಕೇಳ್ತದೆ. ಏನ್ ದೂರ ಐತೆ ಅವ್ರ ಮನಿ? ಇಲ್ಲೇ ಐತೆ ಮನಿ, ಬಿಡಾಡಿ ಮನಿ. ಚೀರಾಕತ್ತರ ಹೊರಗೆ ಬರ್ತಾಳ. ಮನಿ ಬಿಟ್ಟು ಎಲ್ಲಾರ ಹೋಗಾಕ ಹಳ ಒಂದಿಟ್ಟು ನೆಮ್ಮದಿಯಾಗಿ ಬಿಡ್ತಾವ. ಮೂಳುಗಳು ಎಲ್ಲೇ ಕುಂತಿರ್ತಾವ ಏನ? ಗುಣಿಗೆ ಹೋಗೋ ವಯಸ್ಸಾದ್ರೂ ಬುದ್ಧಿ ಬರದಲ್ಲ ಇನ್ನು. ಬಿಡು ನೀರಾಕ. ಅದ ಉಪ್ಪು ನೀರಲ್ಲ ಹಾಕಿ ಉರಿದಿದ್ದಿ. ಅಪ್ಪಾಜಿ ಹೆಂಗೈತಿ? ಸುಮ್ ಕುಂದ್ರ ಅಷ್ಟೇ.